ನನ್ನ ಹೆಸರು ಅಂಜಲಿ. ನನ್ನ ಹೆಸರು ಅಪೂರ್ವ. ಸೊ ನಾವಿಬ್ರು ಸಿಸ್ಟರ್ಸು. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ತುಂಬ ಚೆನ್ನಾಗಿದೆ. ಹೌದು, ನನಗೂ ತುಂಬ ಇಷ್ಟ ಆಯಿತು. ಹೌದು, ತುಂಬ ಕಮ್ಮಿ. ಬಾಲಿವುಡ್ ಮತ್ತು ಬೇರೆ ಕಡೆ ಎಲ್ಲ ತುಂಬ ಬರ್ತಾ ಇದೆ ಈಗ, ಸೀರೀಸ್ ಆಗಿರ್ಬೋದು, ಅದು ಇದು ಎಲ್ಲ ತುಂಬ ಬರ್ತಾ ಇದೆ. ಬಟ್ ಕನ್ನಡದಲ್ಲಿ ತುಂಬ ಕಮ್ಮಿ ಜನ ಇದನ್ನು ಪ್ರಯತ್ನ ಮಾಡೋದು. ಬಟ್ ಇವ್ರ ಪ್ರಯತ್ನ ಅಲ್ಲ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ನಾವೆಲ್ಲ ನಮ್ಮ ಸೀಟ್ ಹೀಗೆ ಇತ್ತು, ಲೈಕ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ವಿ, ಏನಾಗ್ಬೋದು ಅಂದರೆ ಥಿಂಕೆ ಮಾಡೋಕ್ಕಾಗಲ್ಲ. ಎಂಡ್ ಈ ಥರ ಒಂದು ಇದೆ ಎಂಡ್ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ಅಂತ ಹೇಳ್ತಾರಲ್ಲ, ನಮಗೆ ಗೊತ್ತೇ ಇರಲ್ಲ. ಓಕೆ, ಇವ್ರು ಇರ್ಬೋದು. ಏನು ಸಸ್ಪೆನ್ಸ್ ಬಿಟ್ಕೊಟ್ಟೇ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಲಾಸ್ಟ್ವರೆಗೂ ನೋಡಬೇಕು. ಟ್ರೈಲರಲ್ಲೂ ಅಷ್ಟೇ ಎಲ್ಲೂ ಬಿಟ್ಕೊಟ್ಟಿಲ್ಲ. ತುಂಬ ಕ್ಲೀನಾಗಿ ಮೂವಿನ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ 24th ಬಂದು ವಾಚ್ ಮಾಡಿ. ಹೌದು, 24 ಅಕ್ಟೋಬರ್ಗೆ ನೀವು ಬಂದು ಥಿಯೇಟ್ರಲ್ಲೇ ಕನ್ನಡ ಮೂವಿನ ನೋಡಬೇಕು. ಹಾಗೆ ಕನ್ನಡದ ಮೂವಿಗಳಿಗೆ ಸಪೋರ್ಟ್ ಮಾಡಬೇಕು. ಸೊ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದು ಫಸ್ಟ್ ಟೈಮ್ ಇವರು ಒಂದು ಟೀಮ್ ಮಾಡ್ತಾ ಇರೋದು ಅಂತ ಹೇಳುವಾಗ ನಮಗೆ ಬಿಲೀವೇ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ಆ್ಯಕ್ಟಿಂಗ್ ಸ್ಕಿಲ್ ಇದೆ ಅವ್ರ ಹತ್ರ. ಹಾಗೆಯೇ ಕ್ಯಾಮ್ರಾ ವರ್ಕು, ಎಡಿಟಿಂಗ್, ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಂತೂ ನಮಗೆ ಒಂದು ಓಕೆ ಈಗಿರ್ಬೋದೇನೋ ಒಂದು ಎಕ್ಸ್ಪೆಕ್ಟ್ ಮಾಡೋ ಅಷ್ಟರಲ್ಲೇ ಮತ್ತೊಂದು ಹಾಫಲ್ಲಿ ಫುಲ್ಲು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಟ್ಬಿಡ್ತಾರೆ. ಸೊ ತುಂಬ ಯುನೀಕ್ ಆಗಿದೆ. ಅವ್ರು ಹೇಗೆ ಮೂವಿ ನೇಮ್ ಯುನೀಕ್ ಆಗಿದೆ, ಅವ್ರ ಕಾನ್ಸೆಪ್ಟು ಕೂಡ ಯುನೀಕ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕನ್ನಡ ಮೂವಿನ ಬಂದು ಸಪೋರ್ಟ್ ಮಾಡಿ ಎಲ್ಲರೂ. ನಾವು ಕನ್ನಡಿಗರಾಗಿ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಲೇಬೇಕು. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಿ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಕಂಟೆಂಟೇ ತುಂಬ ಇಷ್ಟ ಆಗಿದೆ. ಕತೆ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚಿತ್ರೀಕರಣವೂ ಕೂಡ ತುಂಬ ಅದ್ಭುತವಾಗಿದೆ. ಜೊತೆಗೆ ಕಾಮಿಡಿನೂ ಜೊತೆಗೆ ತೊಗೊಂಡು ಬಂದಿದ್ದಾರೆ. ಅದರಿಂದ ಎಲ್ಲೂ ಒಂದು ಸ್ವಲ್ಪ ನಮಗೆ ಬೋರ್ ಅಂತ ಅನಿಸೋದಿಲ್ಲ. ಮತ್ತು ಕತೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು ತುಂಬ ಇಂಟ್ರೆಸ್ಟಿಂಗಾಗಿ ಕೂತ್ಕೊಂಡು ನೋಡ್ಬೋದು. ಎಲ್ಲೂ ಮೈಂಡು ಆ ಕಡೆ ಈ ಕಡೆ ಹೋಗೋದಿಲ್ಲ. ಈ ಚಿತ್ರ ನನಗೆ ನೋಡಿದಾಗ ತುಂಬ ಯೂನಿಕ್ ಆಗಿದೆ. ಈ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ. ಕಥೆಯಲ್ಲಿ ನೀವು ಏನು ಲಾಸ್ಟ್ ಈ ಚಿತ್ರದ ಹೆಸರು ಏನಿದೆ ಅಂತ ನೀವು ತಿಳ್ಕೊಬೇಕಂತಂದರೆ ನಿಮಗೆ ಅದು ಒಂದು ಎಂಡಿಂಗಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸಿನಿಮಾ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಾಘವೇಂದ್ರ ಅಂತ ನೋಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಕನ್ನಡ ಸಿನಿಮಾಗಳು ಈ ಥರದ್ದು ಬರ್ತಿರೋದು ಇತ್ತೀಚೆಗೆ ಕಮ್ಮಿ ಇತ್ತು. ಈಗ ನೋಡಿದ ಮೇಲೆ ತುಂಬಾ ಖುಷಿ ಆಯಿತು. ಕನ್ನಡ ಸಿನಿಮಾ ಚೆನ್ನಾಗಿತ್ತು ಅಂದರೆ ಪ್ರೇಕ್ಷಕರು ಎಲ್ಲಿದ್ದರೂ ಕೂಡ ಬಂದು ಸಿನಿಮಾ ನೋಡ್ತಾರೆ ಅನ್ನೋದು ಅದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಅದು ಕೂಡ ಈ ಸಾಲಿಗೆ ಈ ಸಿನಿಮಾನ ಕೂಡ ಸೇರ್ಕೊಳ್ಳುತ್ತೆ ಅನ್ನೋದು ತುಂಬಾ ಖುಷಿ ಇದೆ. ಸಿನಿಮಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ತುಂಬಾ ಮುಖ್ಯವಾಗಿರೋಂಥದ್ದು ಏನು ಅಂದರೆ ಕಂಟೆಂಟ್ ಮೇಲೇ ಕತೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸರ್ ಅದರಲ್ಲೂ ಕೂಡ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟೆಡ್ ಸಿನಿಮಾ ಅಂದರೆ ಏನು ಅಂದರೆ ಇವಾಗ 24ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ ಅಲ್ವಾ. ನೀವುಗಳೆಲ್ಲರೂ ಕೂಡ ಮನೆಯಿಂದಲೂ ಕೂಡ ಎಲ್ಲ ಬಂದು ಈ ಸಿನಿಮಾ ನೋಡಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಾನೊಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ನೀವುಗಳು ಕೂಡ ಬಂದು ನೋಡಿ. ನನ್ನ ಹೆಸರು ಅಭಿಷೇಕ್ ಅಂತ. ಮೂವಿಲಿ ನಾನು ಫಸ್ಟ್ ಇದನ್ನು ನೋಡಿದಾಗ ಫಸ್ಟ್ ಅನಿಸ್ತು ಬರೀ ಹೀರೋಯಿನ್ ಅರೌಂಡ್ ಸ್ಟೋರಿ ರಿವಾಲ್ವ್ ಆಗುತ್ತಂತ. ಬಟ್ ಆ್ಯಕ್ಚುಲಿ ನೋಡಿದಾಗ ಎವ್ರಿ ಒನ್ ಕ್ಯಾರೆಕ್ಟರ್ ಸ್ಟೋರಿನ ಚೆನ್ನಾಗಿ ಬರ್ದವ್ರೆ. ಎವ್ರಿ ಒನ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆನ್ಸ್ ಪ್ಲೇ ಮಾಡುತ್ತೆ ಈ ಮೂವಿಲಿ. ಮತ್ತು ಮತ್ತೊಂದು ಏನಂತಂದರೆ ಪ್ಲಾಟ್ ಟ್ವಿಸ್ಟ್ ಮೇಲೆ ಪ್ಲಾಟ್ ಟ್ವಿಸ್ಟು. ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಒಂದು ಅನ್ಕೋತೀವಿ, ಇನ್ನೊಂದು ಆಗುತ್ತೆ. ಈ ಥರ ಪ್ಲಾಟ್ ಟ್ವಿಸ್ಟ್ ಕೊಟ್ಟು ಮೂವಿನ ತುಂಬಾ ಎಂಗೇಜ್ ಮಾಡಿಕೊಂಡು ಹೋಗವ್ರೆ ಮುಂದೆ. ಸೊ ತುಂಬಾ ಇಷ್ಟ ಆಯಿತು. ಈ ಒಂದು ಮೆಡಿಕಲ್ ಮಾಫಿಯಾ ಬಗ್ಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಅದು ನಾಲೆಜ್ ಕೊಟ್ಟರು. ಇವತ್ತಿನ ಯೂತ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟು. ಅವ್ರು ಬಂದು ಒನ್ ಮಸ್ಟ್ ವಾಚ್ ಮೂವಿ ಇದು. ಒನ್ ಟೈಮ್ ಆದರೂ ನೀವು ನೋಡಲೇಬೇಕು. ಈ ಥಿಯೇಟರ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಮೂವಿನ. ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬಾ ಕಡಿಮೆ ಮಾಡ್ತಿದ್ದಾರೆ ಕನ್ನಡ ಸಿನಿಮಾಲ್ಲಿ. ಎಲ್ಲರೂ ಒಂದು ತುಂಬ ಆ್ಯಕ್ಷನ್ ರಿಲೇಟೆಡ್ ಹೋಗ್ತವ್ರೆ. ಅದಕ್ಕೆ ಒಂದು ಈ ಥರ ಲೈಕ್ ಇದನ್ನು ನಾವು ಜಾಸ್ತಿ ತಮಿಳಲ್ಲಿ, ಮಲಯಾಳಿ ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರು ತುಂಬಾ ಯೂನಿಕಾಗಿ ಮಾಡವ್ರೆ. ಇದೇ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಇದು ಆ್ಯಕ್ಚುಲಿ ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ತುಂಬಾ ಈ ಕಷ್ಟಪಟ್ಟು ಅನ್ನೋದಿಲ್ಲ, ಅವ್ರು ಇಷ್ಟಪಟ್ಟೆ ಮಾಡಿದ್ದು ಆ್ಯಕ್ಚುಲಿ ಆಗಿದ್ದು. ಫಸ್ಟು ಇಂಟರ್ವಲ್ ತನಕ ಅನಿಸ್ತಿತ್ತು. ಇಂಟರ್ವಲ್ಲಿಗೆ ಒಂದು ಇದು ಕೊಟ್ಟರು, ಒಂದು ಏನಾಗುತ್ತೋ ಮುಂದೆ ಅಂತ ಒಂದು ಆಲೋಚನೆ ಕೊಟ್ಟರು. ಆಮೇಲೆ ಇಂಟರ್ವಲ್ ಮುಗಿದ್ಮೇಲೆ ನೋಡಿದ ತಕ್ಷಣ
ಆ ಇಂಟರ್ವಲ್ ಮುಗಿದ್ಮೇಲೆ ಸೆಕೆಂಡ್ ಹಾಫಲ್ಲೇ ಒಂದು 3-4 ಟ್ವಿಸ್ಟ್ ಬಂತು. ಅದೇ ಕ್ಲೈಮ್ಯಾಕ್ಸು ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ ಟಾರ್ಟೈಸ್ ಅಂತಂದರೆ ಯಾಕೆ ಇಟ್ಟವ್ರೆ ಈ ಮೂವಿ ಹೆಸರು ಅಂತ. ಸೊ ನೀವು ಒಂದು ಸಲ ಈ ಮೂವಿ ಲಾಸ್ಟ್ ತನಕ ನೋಡಿದರೆ ಈ ಟಾರ್ಟೈಸ್ ಅನ್ನೋದು ಏನು ಮಿಸ್ಟ್ರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫೈನಲಾಗಿ ಕನ್ನಡ ಜನತೆಗೆ ಹೇಳೋದು ನಾನು ಒಂದೇ ಮಾತು, ಈ ಥರ ಕ್ರೈಮ್ ಥ್ರಿಲ್ಲರ್ ಒಂದು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಇವ್ರು ಮಾಡಿ ತುಂಬಾ ಯೂನಿಕ್ ಆಗಿದೆ ಸ್ಟೋರಿ. ನೀವು ಒಂದು ಈ ಮಾಫಿಯಾ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಒಂದು ಮಸ್ಟ್ ವಾಚ್ ಮೂವಿ ಇದು, ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ನನ್ನ ಹೆಸರು ಮಹೇಂದ್ರ ಅಂತ. ನನಗೆ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾಕಂದರೆ ಮೆಡಿಕಲ್ ಫೀಲ್ಡಲ್ಲಿ ಕೆಲವೊಂದು ಭಾಳ ನಮ್ಗೆ ಗೊತ್ತಿರೋದಂಥ ಎಷ್ಟೋ ವಿಷಯಗಳು ನಡೀತವೆ. ಅದ್ರ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ, ಬಟ್ ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಆಮೇಲೆ ಹೊಸಬರು ಅನ್ನೋ ಥರ ಎಲ್ಲೂ ಅದು ಕಾಣಿಸ್ತಿಲ್ಲ. ಇನ್ನು ಸುಮ್ಮನೆ ಕ್ಯಾಮ್ರಾ ಮುಂದೆ ಹೇಳ್ಬೇಕಂತಲ್ಲ, ಹೊಸಬರು ಅನ್ನೋ ಥರ ಎಲ್ಲೂ ಕಾಣಿಸ್ತಾ ಇಲ್ಲ. DOP ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಂದು ಭಾಳ ಇಷ್ಟ ಆಗಿದ್ದು ಎಲ್ಲರೂ ಪರ್ಫಾರ್ಮೆನ್ಸ್. ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಅಲ್ಲೇ ಓವರಾಲ್ ಸಿನಿಮಾ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಸಿನಿಮಾ. ನೋಡೋದೆ ಒಳ್ಳೆ ಕಂಟೆಂಟು, ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿತ್ತು. ಆಫ್ಟರ್ ಇಂಟರ್ವಲ್ ಎಲ್ಲ ಸಿನಿಮಾ ಚೆನ್ನಾಗಿ ತೊಗೊಂಡಿದ್ದಾರೆ. ಎಲ್ಲೂ ಬೋರ್ ಅನಿಸಲ್ಲ, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಇಷ್ಟು ಗುಡ್. ನಾನು ಹೇಳೋದಲ್ಲ, ಬಂದು ನೋಡಿ, ದಯವಿಟ್ಟು ನೋಡಿ. ಕ್ಲೈಮ್ಯಾಕ್ಸ್ನ ನೀವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇದೆ, ಚೆನ್ನಾಗಿದೆ ಸಿನಿಮಾ. ಕಂಟೆಂಟ್ ವಾಯ್ಸ್ ಇಟ್ಸ್ ಸೂಪರ್. ಹಾಯ್, ನಾನು ಎಲ್ಲ ವೀಕ್ಷಕರೇ. ಎಸ್, ಜಸ್ಟ್ ನೋಡಿ ಬಂದಿದ್ದು ಟಾರ್ಟೈಸ್ ಮೂವಿ. ರೀಸೆಂಟ್ ಬಂದಿರೋದ್ರಲ್ಲಿ ರೀಸೆಂಟ್ ತುಂಬ ವಿಚಿತ್ರ ಮೂವಿ, ಬೇರೆ ಬೇರೆ ಮೂವಿಗಳು ಬಂದಿದ್ದಾವೆ. ಬಟ್ ದಿಸ್ ಈಸ್ ಎ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನಾಟ್ ಮಚ್ ಸ್ಪಾಯ್ಲರ್. ಹೊಸ ಹೀರೋ ನೋಡ್ತಿದ್ದೀರಾ, ಆ ಹೀರೋನಲ್ಲೇ ಹೊಸ ಡೈರೆಕ್ಟ್ರು ನೋಡ್ತಿದ್ದೀರಾ ನೀವು. ಆ್ಯಂಡ್ ತುಂಬ ಹೊಸ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಬಂದಿದ್ದಾವೆ. ಎಸ್ಪೆಷಲಿ ಯೋಯೋ ಮಾರ್ಟಿನ್. ಯು ಶುಡ್ ಕಮ್ ಆ್ಯಂಡ್ ವಾಚ್ ದಟ್ ಮೂವಿ. ಆ್ಯಂಡ್ ಲಾಸ್ಟ್ವರೆಗೂ ಅದೇ ಸಸ್ಪೆನ್ಸ್ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ತುಂಬ ಇದೆ, ಎಸ್ಪೆಷಲಿ ಫಾರ್ ಯೂತ್. ಆ್ಯಂಡ್ ಫಾರ್ Gen Zs, there is a different message, and for tattoo lovers there is a different messages. And coming to the actual movie, ತುಂಬ ಸ್ಪಾಯ್ಲರ್ ಥರ ಕೊಡೋದೇನು ಬೇಡ, ಬಟ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೆ. ಥಿಯೇಟ್ರ್ ಬಂದು ನೋಡಿ, ಎಕ್ಸ್ಪೀರಿಯನ್ಸ್ ಇಟ್. 2 ಸಾಂಗ್ಸ್ ಚೆನ್ನಾಗಿದೆ. ಒಂದು ಸಾಂಗ್ ಮಾತ್ರ ಸಖತ್ತಾಗಿ ಲವ್ ಮಾಡ್ತೀರಾ. ಕನ್ನಡ ಇಂಗ್ಲೀಷ್ ಫ್ಯೂಷನ್ ಸಾಂಗ್ ಒಂದಿದೆ, ಅದನ್ನು ಸಖತ್ತಾಗಿ ಲವ್ ಮಾಡ್ತೀರಾ. ಆ್ಯಂಡ್ ಹೀರೋ ತುಂಬ ನ್ಯಾಚುರಲ್ ಫೇಸ್ ಇದೆ, ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಒಂದು he will fill few grey areas in this Kannada film industry, that I'm pretty sure about. And also a new character, ಚಿಲ್ಲರ್ ಮಂಜು ಅವರೆಲ್ಲ ತುಂಬ ಫೇಮಸ್ ಆಗಿದ್ದಾರೆ. ಬಟ್ ಒಂದು ಹೊಸ ಕ್ಯಾರೆಕ್ಟರ್ ಬರ್ತಿದೆ, ಯೋಯೋ ಮಾರ್ಟಿನ್. ವಾಟ್ಸ್ ಹಿಸ್ ನೇಮ್? ಕೊಳ್ಳಿ ವರ್ಧನ್ ಅಂತ. ಎಸ್, ಸೊ ಯು ಗೋನಾ ಲವ್ ದೋಸ್ ಕ್ಯಾರೆಕ್ಟರ್ಸ್. ಬಟ್ ಫಾರ್ ಆಲ್ ದೀಸ್ ಥಿಂಗ್ಸ್, ಟು ಎಂಜಾಯ್ ದಿಸ್, ಯು ಶುಡ್ ಕಮ್ ಅಂಡ್ ವಾಚ್ ಇನ್ ದ ಮೂವಿ ಥಿಯೇಟರ್ಸ್. ಓಕೆ, 24th ಮೂವಿ ರಿಲೀಸ್ ಆಗ್ತಾ ಇದೆ. ಐ ವಿಶ್ ಆಲ್ ದ ಬೆಸ್ಟ್. ಪ್ಲೀಸ್ ಆಡಿಯನ್ಸ್, ಆ್ಯಂಡ್ ಎಸ್ಪೆಷಲಿ ನಾನು ಒಂಟಿಯಲ್ಲ ಆಡಿಯನ್ಸ್, ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಬಸವರಾಜ್ ಹಿರೇಮಠ ಅಂತ. ಮೂಲತಃ ಬಳ್ಳಾರಿದವರು. ಸ್ವಲ್ಪ ಬೆಂಗಳೂರು ಬಂದು ಇಂಗ್ಲೀಷ್ ಜಾಸ್ತಿ ಆಗ್ಬಿಟ್ಟಿದೆ, ಕ್ಷಮೆ ಇರಲಿ.